ನೋಡಿ, ಈಗ ಭ್ರಷ್ಟಾಚಾರ ಇತಿಹಾಸದಲ್ಲಿ ಇಷ್ಟು ಭ್ರಷ್ಟಾಚಾರ ಯಾವಾಗಲೂ ಕೂಡ ಆಗಿಲ್ಲ. ಅದಕ್ಕೆ ಅವಾರ್ಡೇ ತಗೋಬೋದು ಕರ್ನಾಟಕ ರಾಜ್ಯ ಸರ್ಕಾರ. ಈಗ ನಾವು ಹೇಳೋದಲ್ಲ, ವಿರೋಧ ಪಕ್ಷದವರು ಹೇಳಿದರೆ ಬೇರೆ. ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ, ಅವರೇ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳಿದ್ದಾರೆ ಅಲ್ವಾ. ಇವರು ಸೀನಿಯರ್ ಲೀಡ್ರು ನಮ್ಮ BR ಪಾಟೀಲ್ರು, ಅವರು ಇವತ್ತು ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಾಯಿದೆ, ಯಾರು ಹಣ ಕೊಟ್ಟರೆ ಅವ್ರಿಗೆ ಮನೆ ಹಾಕ್ಸ್ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಗೆ ವಸತಿ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಇಲಾಖೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ ನಮಗೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕಿದನ್ನು. ನಿನ್ನೆ ತಾನೇ ನಾನು ಕಂದಾಯ ಸಚಿವರು ಸ್ಟೇಟ್ಮೆಂಟ್ ನೋಡಿದೆ. ಕಂದಾಯ ಇಲಾಖೆಗಳಲ್ಲಿ ನೀವು ಬೋರ್ಡು ಫಿಕ್ಸ್ ಮಾಡಿಬಿಡ್ರಪ್ಪ, ಯಾವುದಕ್ಕೆ ಯಾವ ಕೆಲಸಕ್ಕೆ ಎಷ್ಟು ಅಂತೇಳಿ ಒಂದು ಬೋರ್ಡೇ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಇಲಾಖೆಯೂ ಕೂಡ ಹೊರತಾಗಿಲ್ಲ, ಇಡೀ ರಾಜ್ಯನೇ ಇವತ್ತು ಭ್ರಷ್ಟಾಚಾರ ಕೂಪ ಆಗಿದೆ. ಇದಕ್ಕೆ ಈ ಅಂಗೈಯಲ್ಲಿರೋ ಹುಣ್ಣಿಗೆ ನಾವು ಏನು ಕನ್ನಡಿ ಬೇಕಾಗಿಲ್ಲ, ಇಡೀ ಜಗತ್ ಜಾಹೀರಾಗಿದೆ. ಜನರು ಇಡೀ ಶಾಪ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಇವರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದರೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನತೆ ಇವರಿಗೆ ಪಾಠವನ್ನು ಹೇಳ್ತಾರೆ. ನೋಡಿ, ಈಗ ಭ್ರಷ್ಟಾಚಾರ ಇತಿಹಾಸದಲ್ಲಿ ಇಷ್ಟು ಭ್ರಷ್ಟಾಚಾರ ಯಾವಾಗಲೂ ಕೂಡ ಆಗಿಲ್ಲ. ಅದಕ್ಕೆ ಅವಾರ್ಡೇ ತಗೋಬೋದು ಕರ್ನಾಟಕ ರಾಜ್ಯ ಸರ್ಕಾರ. ಈಗ ನಾವು ಹೇಳೋದಲ್ಲ, ವಿರೋಧ ಪಕ್ಷದವರು ಹೇಳಿದರೆ ಬೇರೆ. ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ, ಅವರೇ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳಿದ್ದಾರೆ ಅಲ್ವಾ. ಇವರು ಸೀನಿಯರ್ ಲೀಡ್ರು ನಮ್ಮ BR ಪಾಟೀಲ್ರು, ಅವರು ಇವತ್ತು ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಾಯಿದೆ, ಯಾರು ಹಣ ಕೊಟ್ಟರೆ ಅವ್ರಿಗೆ ಮನೆ ಹಾಕ್ಸ್ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಗೆ ವಸತಿ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಇಲಾಖೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ ನಮಗೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕಿದನ್ನು. ನಿನ್ನೆ ತಾನೇ ನಾನು ಕಂದಾಯ ಸಚಿವರು ಸ್ಟೇಟ್ಮೆಂಟ್ ನೋಡಿದೆ. ಕಂದಾಯ ಇಲಾಖೆಗಳಲ್ಲಿ ನೀವು ಬೋರ್ಡು ಫಿಕ್ಸ್ ಮಾಡಿಬಿಡ್ರಪ್ಪ, ಯಾವುದಕ್ಕೆ ಯಾವ ಕೆಲಸಕ್ಕೆ ಎಷ್ಟು ಅಂತೇಳಿ ಒಂದು ಬೋರ್ಡೇ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಇಲಾಖೆಯೂ ಕೂಡ ಹೊರತಾಗಿಲ್ಲ, ಇಡೀ ರಾಜ್ಯನೇ ಇವತ್ತು ಭ್ರಷ್ಟಾಚಾರ ಕೂಪ ಆಗಿದೆ. ಇದಕ್ಕೆ ಈ ಅಂಗೈಯಲ್ಲಿರೋ ಹುಣ್ಣಿಗೆ ನಾವು ಏನು ಕನ್ನಡಿ ಬೇಕಾಗಿಲ್ಲ, ಇಡೀ ಜಗತ್ ಜಾಹೀರಾಗಿದೆ. ಜನರು ಇಡೀ ಶಾಪ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಇವರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದರೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನತೆ ಇವರಿಗೆ ಪಾಠವನ್ನು ಹೇಳ್ತಾರೆ. ನೋಡಿ, ಈಗ ಭ್ರಷ್ಟಾಚಾರ ಇತಿಹಾಸದಲ್ಲಿ ಇಷ್ಟು ಭ್ರಷ್ಟಾಚಾರ ಯಾವಾಗಲೂ ಕೂಡ ಆಗಿಲ್ಲ. ಅದಕ್ಕೆ ಅವಾರ್ಡೇ ತಗೋಬೋದು ಕರ್ನಾಟಕ ರಾಜ್ಯ ಸರ್ಕಾರ. ಈಗ ನಾವು ಹೇಳೋದಲ್ಲ, ವಿರೋಧ ಪಕ್ಷದವರು ಹೇಳಿದರೆ ಬೇರೆ. ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ, ಅವರೇ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳಿದ್ದಾರೆ ಅಲ್ವಾ. ಇವರು ಸೀನಿಯರ್ ಲೀಡ್ರು ನಮ್ಮ BR ಪಾಟೀಲ್ರು, ಅವರು ಇವತ್ತು ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಾಯಿದೆ, ಯಾರು ಹಣ ಕೊಟ್ಟರೆ ಅವ್ರಿಗೆ ಮನೆ ಹಾಕ್ಸ್ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಗೆ ವಸತಿ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಇಲಾಖೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ ನಮಗೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕಿದನ್ನು. ನಿನ್ನೆ ತಾನೇ ನಾನು ಕಂದಾಯ ಸಚಿವರು ಸ್ಟೇಟ್ಮೆಂಟ್ ನೋಡಿದೆ. ಕಂದಾಯ ಇಲಾಖೆಗಳಲ್ಲಿ ನೀವು ಬೋರ್ಡು ಫಿಕ್ಸ್ ಮಾಡಿಬಿಡ್ರಪ್ಪ, ಯಾವುದಕ್ಕೆ ಯಾವ ಕೆಲಸಕ್ಕೆ ಎಷ್ಟು ಅಂತೇಳಿ ಒಂದು ಬೋರ್ಡೇ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಇಲಾಖೆಯೂ ಕೂಡ ಹೊರತಾಗಿಲ್ಲ, ಇಡೀ ರಾಜ್ಯನೇ ಇವತ್ತು ಭ್ರಷ್ಟಾಚಾರ ಕೂಪ ಆಗಿದೆ. ಇದಕ್ಕೆ ಈ ಅಂಗೈಯಲ್ಲಿರೋ ಹುಣ್ಣಿಗೆ ನಾವು ಏನು ಕನ್ನಡಿ ಬೇಕಾಗಿಲ್ಲ, ಇಡೀ ಜಗತ್ ಜಾಹೀರಾಗಿದೆ. ಜನರು ಇಡೀ ಶಾಪ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಇವರು ಇದನ್ನು
ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದರೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನತೆ ಇವರಿಗೆ ಪಾಠವನ್ನು ಹೇಳ್ತಾರೆ.